ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಹೊಸ ಲೇಔಟ್ ಅನ್ನ ನಿರ್ಮಾಣ ಮಾಡುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಇದಕ್ಕೆ ರೈತರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೆಂಪೇಗೌಡ ಬಡಾವಣೆಯ ಎಕ್ಸ್ಟೆನ್ಷನ್ ಲೇಔಟ್ ಅಂದ್ರೆ ವಿಸ್ತರಿತ ಲೇಔಟ್ ಅನ್ನು ಮಾಡುವುದಕ್ಕೆ ಬಿಡಿಎ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಬರೋಬ್ಬರಿ 2105 ಎಕರೆಯಲ್ಲಿ ಈ ಲೇಔಟ್ನ ಕಾಮಗಾರಿ ನಡೀತಾ ಇದೆ. ಈಗಾಗಲೇ 4043 ಎಕರೆಯಲ್ಲಿ ಒಂದು ಲೇಔಟ್ ನಿರ್ಮಾಣ ಆಗಿದೆ. ಅದರ ವಿಸ್ತರಣೆ ಮಾಡೋದಕ್ಕೆ ಮೊದಲ ಹಂತಕ್ಕಿಂತ ಎರಡನೇ ಹಂತಕ್ಕೆ ವಿಸ್ತರಣೆ ಮಾಡುವಂತ ಪ್ರಯತ್ನ ನಡೀತಾ ಇದೆ. ಇದಕ್ಕೆ ಈಗ ರೈತರು ವಿರೋಧ ಮಾಡ್ತಾ ಇದ್ದಾರೆ. ಬಿಡಿಎ ಇದಕ್ಕೆ ಸಂಬಂಧಿಸಿ ನೋಟಿಫಿಕೇಶನ್ ಹೊರಡಿಸಿದೆ, ಅಧಿಸೂಚನೆ ಹೊರಡಿಸಿದೆ. ಇದರ ಬೆನ್ನಲ್ಲೇ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಡಿಎ ನಿರ್ಧಾರವನ್ನು ಖಂಡಿಸಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರವನ್ನ ಕೂಡ ರೈತರು ಬರೆದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಘುಪಾಲ್ ಫೋನ್ ಸಂಪರ್ಕದಲ್ಲಿ. ರಘುಪಾಲ್, ಈಗ ಮೊದಲ ಹಂತದ್ದೇ ಇನ್ನೂ ಸರಿ ಹೋಗಿಲ್ಲ, ಅಲ್ಲೇ ಪ್ರಾಬ್ಲಮ್ಮು 108 ಇದಾವೆ. ಈಗ ವಿಸ್ತರಣೆ ಮಾಡೋದಕ್ಕೆ ಹೊರಟಿದ್ದಾರೆ. ರೈತರು ಏನ್ ಹೇಳ್ತಾರೆ? ಅವರ ಆಕ್ಷೇಪದಲ್ಲಿ ಯಾವ ವಿಚಾರವನ್ನು ಉಲ್ಲೇಖಿಸಿದ್ದಾರೆ? ರಕ್ಷಿತ್, ರಾಜ್ಯ ಸರ್ಕಾರದ ಅನುಮತಿಯಂತೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಈಗ ಕೆಂಪೇಗೌಡ ಲೇಔಟ್ ಅಂದ್ರೆ ಮುಂದುವರೆದಂತಹ ಲೇಔಟ್ ನಿರ್ಮಾಣಕ್ಕೆ ಮುಂದಾಗಿರುವಂತದ್ದು. ಈ ಮುಂದುವರೆದ ಲೇಔಟ್ ನಿರ್ಮಾಣಕ್ಕೆ ರೈತರ ವ್ಯಾಪಕ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂತದ್ದು. ಕಾರಣ ಇಷ್ಟೇ, ಬಿಡಿಎ ಮೊದಲಿಗೆ ಮಾಡಿದಂತಹ 4000 ಎಕರೆನಲ್ಲೇನು ಕೆಂಪೇಗೌಡ ಲೇಔಟ್ ಅನ್ನ ನಿರ್ಮಾಣ ಮಾಡಿತ್ತು. ಈ 4000 ಎಕರೆನಲ್ಲಿ ನಿರ್ಮಾಣ ಮಾಡಿದ ನಂತರ ಸಾಕಷ್ಟು ಸಮಸ್ಯೆಗಳು ಎದುರಾಗಿತ್ತು, ಸಾಕಷ್ಟು ಗೊಂದಲಗಳಿಗೆ ಕೂಡ ಕಾರಣ ಆಗಿತ್ತು. ಈ ಲೇಔಟ್ ನಲ್ಲಿ ರೈತರಿಗೆ ಸೂಕ್ತ ಪರಿಹಾರವನ್ನು ಕೂಡ ಕೊಟ್ಟಿರಲಿಲ್ಲ. ಜೊತೆಗೆ ಲೇಔಟ್ ತುಂಬಾ ಮೂಲ ಸೌಕರ್ಯಗಳ ಕೊರತೆ ಇವತ್ತಿಗೂ ಕೂಡ ಇರುವಂತದ್ದು. ಈ ಎಲ್ಲಾ ಇಶ್ಯೂಸ್ ಇದ್ರೂ ಕೂಡ ಈಗ ಬಿಡಿಎ ಮತ್ತೆ 2105 ಎಕರೆನಲ್ಲಿ ಮುಂದುವರೆದಂತಹ ಕೆಂಪೇಗೌಡ 2 ಲೇಔಟ್ ನಿರ್ಮಾಣಕ್ಕೆ ಈಗ ಅಧಿಸೂಚನೆ ಹೊರಡಿಸಿರುವಂತದ್ದು. ಇದರ ವಿರುದ್ಧ ಈಗ ರೈತರು ತಿರುಗಿ ಬಿದ್ದಿದ್ದಾರೆ. ಮೊದಲೀಗ 4000 ಎಕರೆನಲ್ಲಿ ನಿರ್ಮಾಣ ಮಾಡಿರುವಂತಹ ಕೆಂಪೇಗೌಡ ಲೇಔಟ್ ನಲ್ಲಿ ಮೂಲ ಸೌಕರ್ಯಗಳನ್ನ ಕಲ್ಪಿಸಿ, ಜೊತೆಗೆ ರೈತರಿಗೆ ಸೂಕ್ತ ಪರಿಹಾರ ಏನ್ ಸಿಗ್ಬೇಕಾಗಿದೆ ರೈತರಿಗೆ ಆ ಪರಿಹಾರವನ್ನ ಕೊಡಿ, ಜೊತೆಗೆ ಸೈಟ್ ಅಲಾಟ್ಮೆಂಟ್ ಗಳನ್ನ ಕೂಡ ಸೂಕ್ತ ರೀತಿಯಲ್ಲಿ ಮಾಡಬೇಕು ಅನ್ನೋ ಒಂದು ಆಗ್ರಹವನ್ನ ಕೂಡ ಮಾಡಿದ್ದಾರೆ. ಈ ಎಲ್ಲಾ ಒಂದು ಸಮಸ್ಯೆಗಳನ್ನ ಇಟ್ಕೊಂಡು ಈಗ ಮುಂದುವರೆದಂತಹ ಲೇಔಟ್ ಅನ್ನು ಮಾಡುವಂತದ್ದು ಎಷ್ಟು ಸರಿ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ರೈತರದ್ದಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೆಂಪೇಗೌಡ ರೈತ ನಿವೇಶನದಾರರು ಜೊತೆಗೆ ಅಲ್ಲಿನ ನಿವಾಸಿಗಳೆಲ್ಲರೂ ಕೂಡ ಒಂದು ವಿಸ್ತೃತವಾದಂತಹ ಪತ್ರವನ್ನು ಬರೆದಿದ್ದಾರೆ. ಈ ಪತ್ರದಲ್ಲಿ ಪ್ರಮುಖವಾಗಿ 12 ಪ್ರಶ್ನೆಗಳನ್ನ ಡಿಸಿಎಂ ಅವರಿಗೆ ಹಾಕಿರುವಂತದ್ದು. ಅಂದ್ರೆ ಈ ಕೆಂಪೇಗೌಡ ಲೇಔಟ್ ನ ಅವ್ಯವಸ್ಥೆ ಯಾವ ರೀತಿಯಾಗಿದೆ, ಜೊತೆಗೆ ರೈತರನ್ನ ಬೀದಿ ಪಾಲ್ ಮಾಡೋದಕ್ಕೆ ಬಿಡಿಎ ಮತ್ತೆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಈಗ ನಡ್ಕೊಳ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಯನ್ನ ಒಂದು ಪತ್ರದಲ್ಲಿ ಕಳುಹಿಸುವ ಮೂಲಕ ಡಿಸಿಎಂ ಅವರು ಕೂಡ ಒಂದು ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಒಂದು ವೇಳೆ ಏನಾದ್ರೂ ಕೆಂಪೇಗೌಡ 2 ಲೇಔಟ್ ಅನ್ನು ನೀವು ಕೈ ಬಿಡದೆ ಹೋದ್ರೆ ನಾವು ಬೀದಿಗೆ ಇಳಿದು ಹೋರಾಟ ಮಾಡುವಂತಹ ಎಚ್ಚರಿಕೆಯನ್ನು ಕೂಡ ರೈತರು ಕೊಟ್ಟಿರುವಂತದ್ದು. ರಘುಪಾಲ್, ಈಗ ಮೊದಲ ಹಂತದ್ದು 4000 ಎಕರೆದ್ದು ಲೇಔಟ್ ಏನು ಅಭಿವೃದ್ಧಿಪಡಿಸಿ ಅದರದ್ದು ಕತೆ ಏನಾಗಿದೆ? ರಕ್ಷಿತ್, ಕೆಂಪೇಗೌಡ ಲೇಔಟ್ ನಲ್ಲಿ ಈಗಾಗಲೇ ಸಾಕಷ್ಟು ಸಮಸ್ಯೆಗಳಿರುವಂತದ್ದು. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಮಂದಿಗೆ ಸೈಟ್ ಗಳನ್ನ ಅಲಾಟ್ಮೆಂಟ್ ಮಾಡಲಾಗಿತ್ತು. ಅಲಾಟ್ ಆಗಿದ್ರು ಕೂಡ ಬಹಳಷ್ಟು ಮಂದಿ ಅಲ್ಲಿ ಹೋಗಿ ಮನೆಗಳನ್ನ ಕಟ್ಕೊಳ್ಳೋದಿಕ್ಕಾಗ್ಲಿ ಅಥವಾ ಅದನ್ನ ಅಲ್ಲಿ ವಾಸಸ್ಥಳವಾಗಿ ಒಂದು ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಸಾಕಷ್ಟು ಜನರಿಗೆ ಅಲಾಟ್ ಆಗಿರುವಂತಹ ಸೈಟ್ಗಳಲ್ಲಿ ಮೂಲ ಸೌಕರ್ಯಗಳ ಕೊರತೆ ಇದೆ. ಒಂದು ರಸ್ತೆ ಸಮಸ್ಯೆ ಇರುವಂತದ್ದು, ಕುಡಿಯೋ ನೀರಿನ ಸಮಸ್ಯೆ ಇರುವಂತದ್ದು, ಜೊತೆಗೆ ಆ ಒಂದು ಪ್ರದೇಶದಲ್ಲಿ ಅಂದ್ರೆ ಅಕ್ಕಪಕ್ಕ ಇರುವಂತಹ ಕೆರೆಗಳಿಂದಾಗಿ ನೀರು ಹುಕ್ಕುವಂತಹ ಪರಿಸ್ಥಿತಿ ಕೂಡ ಕೆಲವೊಂದು ಏರಿಯಾಗಳಲ್ಲಿ ನಿರ್ಮಾಣ ಆಗಿರುವಂತದ್ದು. ಇದೆಲ್ಲ ಇಶ್ಯೂಸ್ ಇದ್ರೂ ಕೂಡ ಬಿಡಿಎ ಮತ್ತೆ ರಾಜ್ಯ ಸರ್ಕಾರ ಈಗ ಮತ್ತೆ 2000 ಎಕರೆನಲ್ಲಿ ಹೊಸ ಲೇಔಟ್ ನಿರ್ಮಾಣ ಮಾಡುವಂತಹ ಅಗತ್ಯತೆ ಏನಿದೆ. ಈಗಾಗಲೇ ಬಹಳಷ್ಟು ಜನ ಭೂಮಿಯನ್ನ ಕೊಟ್ಟಿರುವಂತಹ ರೈತರು ಬೀದಿ ಪಾಲಾಗಿದ್ದಾರೆ. ಬಹಳಷ್ಟು ಮಂದಿ ವ್ಯವಸಾಯವನ್ನ ಇನ್ನೂ ಕೂಡ ಜೀವನಕ್ಕೆ ಆಧಾರವನ್ನ ಮಾಡ್ಕೊಂಡಿದ್ದಾರೆ. ಈ ರೀತಿಯಾಗಿ ನೀವು ರೈತರಿಂದ ಜಾಗವನ್ನ ಕಬಳಿಕೆ ಮಾಡಿ ಅಥವಾ ಅಧಿಸೂಚನೆ ಮುಖಾಂತರವಾಗಿ ನೀವು ಆ ಜಾಗವನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ರೈತರನ್ನ ನೀವು ಬೀದಿ ಪಾಲು ಮಾಡ್ತೀರಿ ಅನ್ನೋ ಒಂದು ಪ್ರಶ್ನೆ ಕೂಡ ರೈತರದ್ದಾಗಿರುವಂತದ್ದು. ಈ ಹಿನ್ನೆಲೆ 4000 ಎಕರೆನಲ್ಲೇನು ಕೆಂಪೇಗೌಡ ಲೇಔಟ್ ನಿರ್ಮಾಣವನ್ನ ಮಾಡಿದ್ರಿ, ಅದನ್ನ ಮೊದಲು ನೀವು ಸರಿಪಡಿಸಿ ಅಲ್ಲಿರುವಂತಹ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿ, ಜೊತೆಗೆ ಯಾರು ರೈತರು ತಾವಾಗಿ ಮುಂದೆ ಬಂದು ಭೂಮಿಯನ್ನ ಬಿಟ್ಕೊಡ್ತಾರೆ ಅಂತಹ ಭೂಮಿಯಲ್ಲಿ ಮಾತ್ರ ನೀವು ಲೇಔಟ್ ಅನ್ನ ಮಾಡಬೇಕು. ಒತ್ತಾಯ ಪೂರ್ವಕವಾಗಿ ನೀವು ಭೂಮಿಯನ್ನ ರೈತರಿಂದ ವಶಪಡಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಯಾವುದೇ ನೋಟಿಸ್ ಮುನ್ಸೂಚನೆ ಕೊಡದೆ ನೀವು ಅಧಿಸೂಚನೆ ಮಾಡಿರುವಂತದ್ದು ತಪ್ಪು ಅನ್ನೋ ಒಂದು ಆಕ್ರೋಶ ಈಗ ರೈತರದ್ದಾಗಿರುವಂತದ್ದು. ರಕ್ಷಿತ್, ಥ್ಯಾಂಕ್ ಯು ರಘುಪಾಲ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.